Hello young minds, welcome back to Triple T Academy. I hope ಇನ್ನೇನು ನಿಮ್ಮ DCT 2025 ಆನ್ಲೈನ್ ಅಪ್ಲಿಕೇಶನ್ಸ್ಗೆ 2 ದಿನ ಮಾತ್ರ ಬಾಕಿ ಇದೆ ಅಕಾರ್ಡಿಂಗ್ ಟು ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಸೊ 10th of May is last date for your DCT 2025 ಅಪ್ಲಿಕೇಶನ್ಸ್. ಸೊ ಅದಕ್ಕೂ ಮುಂಚೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇದು ಆಲ್ರೆಡಿ ಯಾರೆಲ್ಲ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆ ಕೆಲವೊಂದು ಡೌಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿ ಬರ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ಡೌಟ್ಸ್ಗಳಿಗೆ ಆನ್ಸರ್ ಕೊಡೋದ್ರ ಪ್ರಯತ್ನವನ್ನು ಪಡ್ತೀವಿ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಯಾರೆಲ್ಲ DCT 2025ಗೆ ಆನ್ಲೈನ್ ಅಪ್ಲಿಕೇಶನ್ ಮಾಡ್ತಿದ್ರು ಸೊ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಸೊ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುದಾಗಿರಬೇಕು, ಹೇಗೆ ಅಪ್ಲೋಡ್ ಮಾಡೋದು, ಎಲ್ಲದರ ಕುರಿತಾದಂತೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೆಕ್. ಸೊ ಮೊದಲನೇದಾಗಿ ಯಾರಿಗೆಲ್ಲ ಫಸ್ಟ್ ಡೌಟ್ ಬರೋದು, ಸರ್ ಹೌ ಟು ಅಪ್ಲೋಡ್ ಥಂಬ್ ಇಂಪ್ರೆಷನ್ಸ್. ಸೊ ಥಂಬ್ ಇಂಪ್ರೆಷನ್ಸ್ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಸೊ ಅರ್ಲಿಯರ್ ಥಂಬ್ ಇಂಪ್ರೆಷನ್ಸ್ ಕೇಳ್ತಿದ್ರು, ಬಟ್ ಈ ಸತಿ ಥಂಬ್ ಇಂಪ್ರೆಷನ್ಸ್ ಕೇಳಿಲ್ಲ. ಮೇ ಬಿ ಡ್ಯೂ ಟು ಡಿಜಿಲಾಕರ್ಗೆ ಡೈರೆಕ್ಟ್ ಮಾಡ್ತಿರೋದ್ರಿಂದ ಥಂಬ್ ಇಂಪ್ರೆಷನ್ಸ್ ಕೇಳ್ತಿಲ್ಲ. ಸೊ ಹಾಗಾಗಿ ಥಂಬ್ ಇಂಪ್ರೆಷನ್ಸ್ದು ವರಿ ಬೇಡ. ದ ನೆಕ್ಸ್ಟ್ ಇಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಡೌಟ್ ಇದೆ. ಸೊ ರಿಜೆಕ್ಟ್ ಮಾಡ್ತಿದ್ದಾರೆ. ಸೊ ಯಾರಿಗೆಲ್ಲ ಈ ಡೌಟ್ಸ್ ಕೇಳಿದರೋ, ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಕ್ಯಾಂಡಿಡೇಟ್ ಹೆಸರಲ್ಲಿ ಇರಬೇಕು ಅಂಡ್ ದೆನ್ ಅದು ಆಕ್ಟಿವ್ ಆಗಿರಬೇಕು, ಮೀನ್ಸ್ ರನ್ನಿಂಗಲ್ಲಿ ಇರಬೇಕು. ಸೊ ಎಷ್ಟೊಂದು ಜನ ಸ್ಪೆಲ್ಲಿಂಗ್ ತಪ್ಪಿರುತ್ತೆ ಅಥವಾ ಕ್ಯಾಂಡಿಡೇಟ್ ನೇಮ್ ಕರೆಕ್ಟ್ ಆಗಿರಲ್ಲ. ಸೊ ಹಾಗಾಗಿ ನಿಮಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸಲ ಎಲ್ಲ ನಿಮ್ಮ ಹೆಸರಲ್ಲಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಅಪ್ಲೋಡ್ ಮಾಡಿ. RD ನಂಬರ್ನ ಕರೆಕ್ಟಾಗಿ ಹಾಕಿ. ಒಂದು RD ನಂಬರ್ ಮಿಸ್ ಆದ್ರೂ ಸೊ ಯು ಮೈಟ್ ಗೆಟ್ ದಿಸ್. ಸೊ ಸ್ಟಾರ್ಟಿಂಗಲ್ಲಿ ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ರು ಅವ್ರಿಗೆ ಡ್ಯೂ ಟು ಟೆಕ್ನಿಕಲ್ ಸರ್ವರ್ ಇಶ್ಯೂಸ್ ಇಂದ ನಿಮ್ಗೆ ಈ ಥರ ಒಂದು ಕ್ವೆಶನ್ಸ್ ಬರ್ತಿತ್ತು. ಸೊ ಇವಾಗ ಅಪ್ಲೋಡ್ ಮಾಡಿದವ್ರಿಗೆ ಮೇ ಬಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಬಯಸ್ತೀನಿ. ಸೊ ಸ್ಟಿಲ್ ಯಾರೆಲ್ಲ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು, ಸೊ ಒನ್ಸ್ ಚೆಕ್ ಯುವರ್ RD ನಂಬರ್ ಆಸ್ ವೆಲ್ ಆಸ್ RD ನಂಬರಲ್ಲಿರೋ ಡೀಟೇಲ್ಸು ನಿಮ್ಮ ಅದರ್ ಡಾಕ್ಯುಮೆಂಟ್ಸ್ಗೆ ಮ್ಯಾಚ್ ಆಗ್ತಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಇಸ್ ವೇರ್ ಟು ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್. ಸೊ ಎಲ್ಲರಿಗೂ ಇದೆ, ಸರ್ ಸ್ಟಡಿ ಸರ್ಟಿಫಿಕೇಟ್ ಇಂಪಾರ್ಟೆಂಟು, ಬೇಕೇ ಬೇಕು ಅಂದಿದ್ರಲ್ಲ, ಬಟ್ ಅಪ್ಲೈ ಮಾಡಬೇಕಾದ್ರೆ ಸ್ಟಡಿ ಸರ್ಟಿಫಿಕೇಟ್ ಕೇಳೋದೇ ಇಲ್ವಲ್ಲ. ಎಸ್, ಸ್ಟಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಾದ್ರೆ ಕೇಳೋಲ್ಲ, ಬಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಲಿ ಕೇಳ್ತಾರೆ. ಸೊ ಹಾಗಾಗಿ ಅಪ್ಲೈ ಮಾಡಬೇಕಾದ್ರೆ ಕೇಳ್ತಿಲ್ಲ, ಸರ್ ಏನು ಮಾಡಬೇಕು ಇದ್ರ ಬಗ್ಗೆ ಡೌಟ್ ಬೇಡ. ಸೊ ಯು ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕು. ದ ನೆಕ್ಸ್ಟ್ ಇಸ್ ಪೇಮೆಂಟ್ಸ್ ರೆಸಿಪ್ಟ್ ನಾಟ್ ಡೌನ್ಲೋಡೆಡ್. ಎಷ್ಟೊಂದು ಜನ ವಿದ್ಯಾರ್ಥಿಗಳು, ಸರ್ ಎಲ್ಲ ಅಪ್ಲಿಕೇಶನ್ಸ್ ಆಯಿತು, ಪೇಮೆಂಟ್ ಮಾಡಬೇಕಾದ್ರೆ ಪೇಮೆಂಟ್ ಆಗಲಿಲ್ಲ, ನನಗೆ ತೊಂದರೆ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಮೇ ಬಿ ದಟ್ ಈಸ್ ಬಿಕಾಸ್ ಸರ್ವರ್ ಎರರ್ ಅಥವಾ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಸೊ ಒನ್ಸ್ ಕಾಮ್ ಆಗಿ, ಸೊ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಅಥವಾ ಮಿಡ್ ನೈಟ್ ಟೈಮ್ ಮಾಡಿ, ಸೊ ದಟ್ ಸರ್ವರು ನಿಮಗೆ ಈಸಿಯಾಗಿ ಅವೈಲಬಲ್ ಆಗುತ್ತೆ, ನೆಟ್ವರ್ಕ್ ಇಶ್ಯೂಸು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಅಥವಾ ಮಿಡ್ ನೈಟ್ ಎಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೋ, ಮೀನ್ಸ್ ಸರ್ವರ್ ಟ್ರಾಫಿಕಿಂಗ್ ಕಮ್ಮಿ ಇರುತ್ತೋ, ಸೊ ಆ ಟೈಮಲ್ಲಿ ಮಾಡಿದ್ರೆ ಮೇ ಬಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇನ್ ಕೇಸ್ ಸರ್ ಪೇಮೆಂಟ್ ಮಾಡಿಬಿಟ್ಟೆ ಬಟ್ ಸ್ಟಿಲ್ ಆಗ್ತಿಲ್ಲ ಅಂದರೆ ಮತ್ತೆ ಪೇಮೆಂಟ್ ಮಾಡಿ. ಸೊ ಯಾರೆಲ್ಲ ಡಬಲ್ ಸಲ ಪೇಮೆಂಟ್ ಮಾಡಿದಾರೋ, ಸರ್ ಮತ್ತೆ ಇನ್ನೊಂದು ಪೇಮೆಂಟ್ ಮೀನ್ಸ್ ರೀಫಂಡ್ ಆಗುತ್ತಾ ಅಂತ ಕೇಳೋ ಕ್ವೆಶನ್ಸ್ಗೆ ಎಸ್, ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವ್ರಿಗೆ ನಿಮ್ಮ ID ಸಮೇತ ಮೇಲ್ ಮಾಡಿದ್ರೆ ಸೊ ವಿತಿನ್ ಸಮ್ ಪೀರಿಯಡ್ ಟೈಮಲ್ಲಿ ನಿಮಗೆ ರೀಫಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಟೆಕ್ನಿಕಲ್ ಸಪೋರ್ಟ್ ಟೀಮ್ ಜೊತೆ ಕಾಂಟ್ಯಾಕ್ಟ್ ಇರಬೇಕಾಗುತ್ತೆ ಥ್ರೂ ಇಮೇಲ್ ಮುಖಾಂತರ. ದ ನೆಕ್ಸ್ಟ್ ಇಸ್ ಬಿಗ್ಗೆಸ್ಟ್ ಕ್ವೆಶನ್, ಸರ್ ಡಿಡ್ ಮೆನಿ ಮಿಸ್ಟೇಕ್ಸ್ ಇನ್ DCT ಆನ್ಲೈನ್ ಅಪ್ಲಿಕೇಶನ್ಸ್, ವಾಟ್ ಟು ಡೂ ನೌ. ಸರ್ ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದೀನಿ DCT ಅಪ್ಲಿಕೇಶನ್ಸಲ್ಲಿ, ಬಟ್ ಇವಾಗ ಏನು ಮಾಡೋದು, ಫೈನಲ್ ಆಗಿ ಅಮೌಂಟು ಪೇ ಮಾಡಿದ್ದೀನಿ, ಫೈನಲ್ ಸಬ್ಮಿಷನ್ಸ್ ಕೊಟ್ಟಿದ್ದೀನಿ, ಏನು ಮಾಡಲಿ. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ ಆಪ್ಷನ್ಸ್ ಲಿಂಕನ್ನು ಬಿಡ್ತಾರ ಅಂತ ಕೇಳಿದ್ದಾರೆ. ಸೊ ಇಷ್ಟು ವರ್ಷದ ಪ್ರಕಾರ ಲಾಸ್ಟ್ ಇಯರ್ ಎಲ್ಲ ಒಂದು ಡೇಟಾನ ತೊಗೊಂಡು ಬಂದರೆ ಸೊ ಎಡಿಟಿಂಗ್ ಆಪ್ಷನ್ಸ್ ಬಿಡ್ತಾರೆ. ಸೊ ಇಲ್ಲ ಅಂದ್ರೂ ಡೋಂಟ್ ವರಿ, ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಗೆ ಮೀಟ್ ಮಾಡಿ. ಸೊ ಎಷ್ಟೆಲ್ಲ ಡೌಟ್ಸ್, ಎಷ್ಟೆಲ್ಲ ನೀವು ಮಿಸ್ಟೇಕ್ಸ್ ಮಾಡಿದಿರೋ ಸೊ ರೆಕ್ಟಿಫೈ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ನೀವು ಮಾಡಿರೋ ಎಲ್ಲ ಮಿಸ್ಟೇಕ್ಸ್ಗೂ ಓನ್ಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅವರು ಮಾತ್ರ ಆನ್ಸರ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ಹಲವಾರು ಡೌಟ್ಸ್ ನಿಮ್ಮ DCT 2025 ಆನ್ಲೈನ್ ಅಪ್ಲಿಕೇಶನ್ಸ್ ಕುರಿತಾದಂತೆ ಇದೆಯೋ, ಸೊ ಪ್ಲೀಸ್ ನಿಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಗೆ ಮೇಲ್ ಮಾಡಿ, ಆಸ್ ವೆಲ್ ಆಸ್ ಒಂದು ಸಲ ಭೇಟಿ ಕೊಟ್ಟು ನಿಮ್ಮ ಪ್ರಾಬ್ಲಮ್ಗೆ, ನಿಮ್ಮ ಡೌಟ್ಸ್ಗೆ ಕ್ವೆಶನ್ಸ್ ತಗೊಳ್ಳೋದು ಇಟ್ಸ್ ಬೆಟರ್. ಸೊ ಹೀಗೆ ಮತ್ತಷ್ಟು DCT 2025 ಅಪ್ಡೇಟ್ಗೋಸ್ಕರ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು and have a nice day.